ಹೆದರಿ ನನಗೆ ಲೈವ್ ರಿಪೋರ್ಟಿಂಗ್ ಇದೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ. ಅಭಿಷೇಕ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಏನ್ ನಡೀತಿದೆ ಸದ್ಯಕ್ಕೆ? ರಾಜೀನಾಮೆ ಆಯ್ತು, ಎಲ್ಲಿದ್ದಾರೆ ನಾಗೇಂದ್ರ ಅವರು? ಅಭಿಷೇಕ್ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ನಾಗೇಂದ್ರ ಅವರು ಸದ್ಯಕ್ಕೆ ಎಲ್ಲಿದ್ದಾರೆ, ಏನ್ ನಡೀತಾ ಇದೆ, ಅಪ್ಡೇಟ್ಸ್ ಕೊಡೋದಾದ್ರೆ? ರೈತ ಸಂಪರ್ಕ ಮತ್ತೊಮ್ಮೆ ಪಡೆದುಕೊಳ್ಳೋ ಪ್ರಯತ್ನ ಮಾಡೋಣ. ಮುಖ್ಯಮಂತ್ರಿಗಳನ್ನು ಭೇಟಿಯಾಗ್ಲಿಕ್ಕೆ ಹೋಗಿದ್ದಾರೆ ನಾಗೇಂದ್ರ ಅವರು ಅನ್ನೋದೊಂದು ಮಾಹಿತಿ ಲಭ್ಯವಾಗ್ತಾ ಇರೋದು. ಮುಖ್ಯಮಂತ್ರಿಗಳು ಕೊಡಬೇಡ ಅಂತ ಹೇಳಿದ್ರಂತೆ ರಾಜೀನಾಮೆ ಕೊಡಬೇಡ, ಪರವಾಗಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಅವ್ರ ಸರ್ಕಾರಕ್ಕೆ ಮುಜುಗರ ಬರಬಾರದು ಅನ್ನೋ ಕಾರಣಕ್ಕೆ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ ಇಟ್ನಾಳ್ ಸರ್. ಹೌ ಟು ಸಿ ದಿಸ್? ಬಿಜೆಪಿಯ ಗೆಲುವ ಇದು, ಕಾಂಗ್ರೆಸ್ಗಾದ ಸೋಲ. ಈ ಬಿಜೆಪಿ ಕಾಂಗ್ರೆಸ್ ಬೈನರಿ ಸ್ವಲ್ಪ ಬಹಳ ವಿಚಿತ್ರ, ಇತ್ತೀಚಿನ ದಿನಗಳಲ್ಲಿ ಬಹಳ ವಿಚಿತ್ರ ಟರ್ನ್ ತಗೊಂಡಾಗಿದೆ. ಕ್ಷಮೆ ಸರ್, ಒಂದೇ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಇವತ್ತು ರಾಜೀನಾಮೆ ಅಂಗೀಕಾರ ಆಗಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬೇರೆ ರಾಜ್ಯದ ಪ್ರವಾಸದಲ್ಲಿದ್ದಾರೆ ರಾಜ್ಯಪಾಲರು. ಹೀಗಾಗಿ ಇವತ್ತು ರಾಜೀನಾಮೆ ಅಂಗೀಕಾರ ಆಗೋದು ಬಹುತೇಕ ಡೌಟ್ಫುಲ್ ಅಂತ ಹೇಳಲಾಗ್ತಾ ಇದೆ. ರಾಜ್ಯಪಾಲರು ವಾಪಸ್ ಬಂದ ಬಳಿಕ ರಾಜೀನಾಮೆ ಅಂಗೀಕಾರ ಆಗತ್ತೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಅಪ್ಡೇಟ್. ಇವತ್ತು ನಾಗೇಂದ್ರ ಅವರ ರಾಜೀನಾಮೆ ಅಂಗೀಕಾರ ಆಗೋದಿಲ್ಲ. ಬೇರೆ ರಾಜ್ಯದ ಪ್ರವಾಸದಲ್ಲಿದ್ದಾರೆ ರಾಜ್ಯಪಾಲರು. ಹೀಗಾಗಿ ಅವರು ವಾಪಸ್ ಬಂದ ನಂತರದಲ್ಲಿ ಅಂಗೀಕಾರ ಆಗತ್ತೆ. ಬಟ್ ಅನೌನ್ಸ್ ಅಂತೂ ಮಾಡಿದ್ದಾರೆ ನಾಗೇಂದ್ರ ಅವರು. ಅಭಿಷೇಕ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸದ್ಯಕ್ಕೆ ನಾಗೇಂದ್ರ ಅವರು ಎಲ್ಲಿದ್ದಾರೆ, ಜೊತೆಗೆ ಏನ್ ನಡೀತಾ ಇದೆ? ಇವತ್ತು ರಾಜೀನಾಮೆ ಅಂಗೀಕಾರ ಆಗೋದಿಲ್ಲ ಅನ್ನೋ ಅಪ್ಡೇಟ್ ಇರೋದು. ಸ್ಮಿತಾ, ಸದ್ಯದ ಮಟ್ಟಿಗೆ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದ್ರ ಮಾತ್ರ ಸತ್ಯ ಆಗುತ್ತೆ. ಆದ್ರೆ ಅಂಗೀಕಾರ ಆಗಬೇಕಾಗಿರೋದು ರಾಜ್ಯಪಾಲರ ಮುಖಾಂತರ. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಅವರ ನಿವಾಸದ ಮುಂದೆ ಇದ್ದೇವೆ. ಮೊದಲನೇದಾಗಿ ಏರ್ಪೋರ್ಟ್ ನಲ್ಲಿ ಮಾತನಾಡಿದಂತ ಸಂದರ್ಭದಲ್ಲಿ ನಾಗೇಂದ್ರ ಅವರು ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಮುಜುಗರ ಆಗದಂತ ಕ್ರಮವನ್ನ ವಹಿಸ್ತೇನೆ ಅಂತ ತಿಳಿಸಿದ್ರು. ಅಲ್ಲಿ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿರಲಿಲ್ಲ. ಪರೋಕ್ಷವಾಗಿ ಹೈಕಮಾಂಡ್ ಯಾವ ಆದೇಶವನ್ನ, ಸಿಎಂ ಯಾವ ಆದೇಶವನ್ನ ನೀಡ್ತಾರೆ ಅದನ್ನು ಪಾಲಿಸ್ತೇವೆ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅದಾದ ನಂತರ ಪತ್ರಿಕಾಗೋಷ್ಠಿಯನ್ನು ನಡೆಸ್ತೇನೆ ಅಂತ ಹೇಳಿದ್ರು. ಆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈಗ ಮುಖ್ಯಮಂತ್ರಿಗಳ ಸರ್ಕಾರಿ ನಿವಾಸಕ್ಕೆ ಬಂದಿದ್ದಾರೆ. ಈ ಸದ್ಯ ಮುಖ್ಯಮಂತ್ರಿಗಳ ಆಗಮನಕ್ಕಾಗಿ ಸಚಿವರಾಗಿದ್ದ ನಾಗೇಂದ್ರ ಕಾದು ಕುಳಿತಿದ್ದಾರೆ. ಈ ಸಂದರ್ಭಕ್ಕೂ ಕೂಡ ಅವರು ಸಚಿವರಾಗಿ ಮುಂದುವರೆದಿದ್ದಾರೆ. ಯಾಕೆಂದ್ರೆ ಅವರ ರಾಜೀನಾಮೆ ಇನ್ನೂ ಕೂಡ ಅಂಗೀಕಾರ ಆಗಿಲ್ಲ. ಅಂಗೀಕಾರವನ್ನ ಮಾಡಬೇಕಾಗಿರುವಂತಹ ರಾಜ್ಯಪಾಲರು ಸದ್ಯ ಹೊರ ರಾಜ್ಯದ ಪ್ರಯಾಣದಲ್ಲಿರೋದ್ರಿಂದ ಅವರ ಅಂಗೀಕಾರ ಆಗೋವರೆಗೂ ಸಚಿವ ಸ್ಥಾನದಲ್ಲಿ ನಾಗೇಂದ್ರ ಮುಂದುವರಿತಾರೆ. ಈ ಸದ್ಯಕ್ಕೂ ಅವರು ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಆದರೆ ಅಧಿಕೃತವಾಗಿ ಅವರು ಈ ಸದ್ಯಕ್ಕೂ ಸಚಿವರಾಗಿ ಮುಂದುವರಿತಾ ಇದ್ದಾರೆ ಅನ್ನೋದು ಮಾತ್ರ ನಾವು ಗಮನಿಸಬೇಕಾಗಿರುವಂತದ್ದು. ಮನುವಾದಿಗಳು, ಬಿಜೆಪಿಯವರು, ಜೆಡಿಎಸ್ನವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಮಾಡದ ತಪ್ಪನ್ನ ನನ್ನ ತಲೆಯ ಮೇಲೆ ಹೊರಿಸಿ ನನ್ನ ರಾಜೀನಾಮೆಯನ್ನ ಪಡೆಯುವಂತೆ ಮಾಡಿದ್ದಾರೆ. ಅಧಿವೇಶನದ ಸಮಯವನ್ನ ಹಾಳು ಮಾಡಿದ್ದಾರೆ. ಎಲ್ಲಿಯೂ ಕೂಡ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಮುಖ್ಯಮಂತ್ರಿಗಳಿಗೆ, ಕ್ಯಾಬಿನೆಟ್ ಸಚಿವರಿಗೆ, ಸರ್ಕಾರಕ್ಕೆ ಆಗಬಹುದಾದಂತ ಒಂದಿಷ್ಟು ಬೇಸರವನ್ನ ಅಥವಾ ಅವರಿಗೆ ಆಗಬಹುದಾದಂತ ಎಂಬಾರಸ್ಮೆಂಟ್ ಅಂತ ಏನ್ ಹೇಳ್ತೇವೆ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಮುಜುಗರ ಆಗಬಾರದು ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ರಾಜೀನಾಮೆಯನ್ನ ನೀಡುತ್ತಿದ್ದೇನೆ ಅಂತ ನಾಗೇಂದ್ರ ಘೋಷಣೆ ಮಾಡಿರುವಂತದ್ದು. ಒಂದಿಷ್ಟು ಎಮೋಷನಲ್ ಆಗಿರೋದನ್ನ ನಾವು ಗಮನಿಸಿದ್ದೇವೆ. ಅವರಿಗೆ ಬೇಸರ ಆಗಿತ್ತು, ಕಣ್ಣೀರನ್ನ ಹಾಕಿದ್ರು. ಮಾಡದ ತಪ್ಪಿಗೆ ಎರಡೆರಡು ಬಾರಿ ರಾಜೀನಾಮೆಯನ್ನ ನೀಡಿದ್ದೇನೆ ಎಂದು ಸಂದೇಶವನ್ನ ಕೊಟ್ಟರು. ಮೊದಲನೇದಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಕೊಟ್ಟರು, ಜೈಲಿಗೆ ಹೋದ್ರು, 3 ತಿಂಗಳಿದ್ರು, ವಾಪಸ್ ಬಂದ್ರು. ಈ ಸದ್ಯದ ಮಟ್ಟಿಗೆ ಅವರ ವಿರುದ್ಧ ಇರುವಂತಹ ಆರೋಪಗಳನ್ನ ಈಗ ಕೋರ್ಟ್ ಆಗಿರಬಹುದು ಅಥವಾ ವಿವಿಧ ಸಂಸ್ಥೆಗಳು ತನಿಖೆಯನ್ನ ಮುಂದುವರಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಆತನ ತಪ್ಪಿಲ್ಲ ಅಂತ ಗೊತ್ತಾದ ನಂತರವಷ್ಟೇ ಹೈಕಮಾಂಡ್ ನಾಗೇಂದ್ರರವರನ್ನ ಮತ್ತೊಮ್ಮೆ ಸಂಪುಟಕ್ಕೆ ಸೇರಿಸಿಕೊಳ್ತು ಅನ್ನೋದು ನಾಗೇಂದ್ರರವರ ವಾದ ಆಗಿದೆ. ಅವರ ಸಹೋದ್ಯೋಗಿಗಳ ಸಂಪರ್ಕದಲ್ಲಿ ನಮ್ಮ ಇನ್ನೊಬ್ಬ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಏನ್ ಅಪ್ಡೇಟ್ಸ್ ಇದೆ ಸದ್ಯಕ್ಕೆ, ಏನ್ ನಡೀತಾ ಇದೆ? ಸ್ಮಿತಾ, ಖಂಡಿತವಾಗ್ಲೂ ಈಗಾಗಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನಾಗೇಂದ್ರ ಅವರು ಕೊಟ್ಟಿದ್ದಾರೆ. ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ನೇರವಾಗಿ ವಿಪಕ್ಷಗಳ ಮೇಲೆ ಗೂಬಿ ಕೂರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಮನುವಾದಿಗಳು ಅನ್ನುವಂತ ಆರೋಪವನ್ನು ಏನು ಮಾಡಿದ್ದಾರೆ, ಇದಕ್ಕೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕಾರಣ, ನಾವು ಮನುವಾದಿಗಳಲ್ಲ, ನಿಜವಾದ ಮಾನವತಾವಾದಿಗಳು. ನೀವು ಮಾಡಿರ್ತಕ್ಕಂಥ ಹಗರಣವನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ನಮ್ಮ ಮೇಲೆ ಯಾಕೆ ಆರೋಪವನ್ನ ಮಾಡ್ತಾ ಇದ್ದೀರಾ ಅನ್ನುವಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೀರಾ ಸರಿ, ಆದ್ರೆ ಇದಕ್ಕೆ ಮೊದಲು ರಾಜೀನಾಮೆ ಕೊಟ್ಟಿರಲ್ಲ 2024ರಲ್ಲಿ.
ಆಗ ರಾಜೀನಾಮೆ ಏನ್ ನಾವು ಕೇಳಿದ್ವಾ, ನೀವೇ ಅಲ್ವಾ ಕೊಟ್ಟಿದ್ದು, ನಿಮ್ಮ ಪಕ್ಷದಿಂದಲೇ ತೆಗೆದುಕೊಂಡಿದ್ದು ಅನ್ನುವಂತ ಗಂಭೀರ ಆರೋಪವನ್ನ ಬಿಜೆಪಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಆದಿವಾಸಿ ಅಂತ ಹೇಳುವಂತ ನೀವು ಅದೇ ಆದಿವಾಸಿ ಸಮುದಾಯಕ್ಕೆ ಸೇರಿದಂತ 187 ಕೋಟಿಯನ್ನ ಲೂಟಿ ಮಾಡೋದಕ್ಕೆ ನೀವೇ ಕಾರಣಕರ್ತರು. ಸೊ ಹೀಗಾಗಿ ಅನೇಕ ಆ ಒಂದು ಸಮುದಾಯಕ್ಕೆ ಸೇರಿದಂತವ್ರಿಗೆ ಅಭಿವೃದ್ಧಿಗೆ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಅದು ಬೋರ್ವೆಲ್ ಆಗಿರ್ಬೋದು, ಶಿಕ್ಷಣಕ್ಕಾಗಿರ್ಬೋದು, ಕಾರ್ ತೆಗೆದುಕೊಳ್ಳೋದಕ್ಕೆ ಈ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹಣ ಬಳಕೆ ಆಗಬೇಕಾಗಿತ್ತು. ಆದ್ರೆ ನೀವು ಮಾಡಿದಂತ ಒಂದೇ ಒಂದು ತಪ್ಪಿನಿಂದ ಆ ಹಣ ಚುನಾವಣೆಗೆ ಹೋಯ್ತು, ಬೇರೆ ಬೇರೆ ರೀತಿಯಾದಂತಹ ಬಳಕೆಗೆ ಹೋಯ್ತು, ಯಾವುದೋ ಅಕೌಂಟಿಗೆ ಹೋಗಿ ಸೇರ್ತು, ಲ್ಯಾಂಬೋರ್ಗಿನಿ ಕಾರ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರಿ. ಈ ರೀತಿಯಾದಂತ ಒಂದು ಕೆಲಸವನ್ನ ನೀವು ಮಾಡಿರ್ತಕ್ಕಂಥದ್ದು. ಸೊ ನಮ್ಮ ಮೇಲೆ ಆರೋಪ ಮಾಡುವಂತದ್ದು ಸರಿಯಲ್ಲ. ಈಗ ಏನು ಅಮೌಂಟ್ ರಿಕವರಿ ಆಗಿದೆ ಆ ಅಮೌಂಟ್ ಎಲ್ಲವೂ ಕೂಡ ನೀವು ಬಳಕೆ ಮಾಡಿದಂತ ಬೇರೆ ಬೇರೆ ಅಕೌಂಟ್ಗೆ ಹೋಗಿದ್ದಂತ ಹಣವನ್ನು ವಾಪಸ್ ತೆಗೆದುಕೊಂಡಿರ್ತಕ್ಕಂಥದ್ದು. ನೀವು ಮಾಡಿರ್ತಕ್ಕಂಥ ತಪ್ಪಿನಿಂದ ನೀವೀಗ ರಾಜೀನಾಮೆಯನ್ನು ಕೊಟ್ಟಿದ್ದೀರಾ. ನಮ್ಮ ಮೇಲೆ ಆರೋಪ ಮಾಡುವಂತದ್ದು ಸರಿಯಲ್ಲ ಅನ್ನುವಂಥದ್ದು ವಿಪಕ್ಷಗಳ ನೇರ ವಾಗ್ದಾಳಿ. ಇನ್ನು ಬಳ್ಳಾರಿಗೆ ಬನ್ನಿ ಅನ್ನುವಂತ ಒಂದು ಸವಾಲನ್ನ ಅಭಿಷೇಕ್ ನಮ್ಮ ಪ್ರತಿನಿಧಿ ಮುಖ್ಯಮಂತ್ರಿಗಳ ನಿವಾಸದ ಮುಂದಿದ್ದಾರೆ. ನಾಗೇಂದ್ರ ಅವರು ಕೂಡ ಅಲ್ಲೇ ಇದ್ದಾರೆ ಅನ್ನೋ ಮಾಹಿತಿ. ಅಭಿಷೇಕ್, ರಾಜೀನಾಮೆ ಅಂಗೀಕಾರ ಟೆಕ್ನಿಕಲಿ ಆಗೋದಿಲ್ಲ, ಬಟ್ ಈಗ ಮಾತುಕತೆ ಹಂತದಲ್ಲಿ ನಡೀತಾ ಇದೆ. ಬಹುಶಃ ಸಮಾಧಾನ, ಮುಂದಿನ ಪ್ಲಾನಿಂಗ್ ಇತ್ಯಾದಿ ಇತ್ಯಾದಿ ಏನ್ ಡೀಟೇಲ್ಸ್ ಇದೆ? ಸದ್ಯದ ಮಟ್ಟಿಗೆ ನಾಗೇಂದ್ರ ಅವರೇನಾದ್ರೂ ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆ ನೀಡ್ತಾರ ಅನ್ನೊಂದು ಲೆಕ್ಕಾಚಾರ ಆರಂಭ ಆಗಿರುವಂತದ್ದು. ಅದಕ್ಕೂ ಮೊದಲು ಇರುವಂತ ಲೆಕ್ಕಾಚಾರ ನಾಗೇಂದ್ರ ಅವರ ಸ್ಥಾನ ತೆರವಾಗುತ್ತೆ. ಆ ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾರನ್ನ ಸಚಿವ ಸ್ಥಾನಕ್ಕೆ ಮುಂದುವರಿಸಬೇಕು, ಜಾತಿ ಲೆಕ್ಕಾಚಾರ, ಜಿಲ್ಲಾವಾರು ಲೆಕ್ಕಾಚಾರ ಆರಂಭ ಆಗಿರುವಂತದ್ದು. ಅನೇಕ ಜನ ಶಾಸಕರು ಸಚಿವಾಕಾಂಕ್ಷಿಗಳಾಗಿದ್ರು, ಯಾರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಅದೇ ಸಂದರ್ಭದಲ್ಲಿ ನಾಗೇಂದ್ರ ಅವರು ಕಳಂಕ ಹೊತ್ತಿದ್ರು ಕೂಡ ಅವರನ್ನ ಸಚಿವರನ್ನಾಗಿ ಮಾಡಿದ್ದಾರೆ. ಇಂತಹ ವ್ಯಕ್ತಿಯನ್ನ ಮುಂದುವರಿಸೋದು ಬೇಕಿತ್ತ ಅನ್ನೋದು ವಿರೋಧ ಪಕ್ಷಗಳು ಕೇಳೋದಿರಲಿ, ಸ್ವಪಕ್ಷದಲ್ಲಿರುವಂತಹ ಒಂದಿಷ್ಟು ಶಾಸಕರಿಗೆ ಅಸಮಾಧಾನ ಆಯಿತು. ಅವರು ಬಹಿರಂಗವಾಗಿ ಅದನ್ನ ಡಿ.ಕೆ. ಶಿವಕುಮಾರ್ ಅವರ ಹತ್ರ ಹೇಳಿದ್ರು, ಬಿ.ಕೆ. ಹರಿಪ್ರಸಾದ್ ಅವರ ಹತ್ರ ಹೇಳಿದ್ರು, ಸಿದ್ದರಾಮಯ್ಯನವರ ಹತ್ರ ಹೇಳಿದ್ರು. ಆದ್ರೆ ಮಾಧ್ಯಮಗಳ ಮುಂದೆ ಹೇಳಿರಲಿಲ್ಲ. ಅಂತರಂಗವಾಗಿ ಆಫ್ ದ ರೆಕಾರ್ಡ್ ಮಾತನಾಡುವಂತ ಸಂದರ್ಭದಲ್ಲಿ ತಿಳಿಸಿದ್ರು ಅಂತ ನೀವೆಲ್ಲರೂ ಗಮನಿಸಬೇಕಾಗುತ್ತೆ. ಮತ್ತೊಂದು ಕಡೆಗೆ ರಾಜೀನಾಮೆ ಪತ್ರವನ್ನ ಖುದ್ದು ಕೈಯಾರೆ ನೀಡಬೇಕಾಗಿರೋದು ರಾಜ್ಯಪಾಲರ ಮುಖಾಂತರ. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಅವರ ನಿವಾಸದ ಮುಂದೆ ಇದ್ದೇವೆ. ಮೊದಲನೇದಾಗಿ ಏರ್ಪೋರ್ಟ್ ನಲ್ಲಿ ಮಾತನಾಡಿದಂತ ಸಂದರ್ಭದಲ್ಲಿ ನಾಗೇಂದ್ರ ಅವರು ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಮುಜುಗರ ಆಗದಂತ ಕ್ರಮವನ್ನ ವಹಿಸ್ತೇನೆ ಅಂತ ತಿಳಿಸಿದ್ರು. ಅಲ್ಲಿ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿರಲಿಲ್ಲ. ಪರೋಕ್ಷವಾಗಿ ಹೈಕಮಾಂಡ್ ಯಾವ ಆದೇಶವನ್ನ, ಸಿಎಂ ಯಾವ ಆದೇಶವನ್ನ ನೀಡ್ತಾರೆ ಅದನ್ನು ಪಾಲಿಸ್ತೇವೆ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅದಾದ ನಂತರ ಪತ್ರಿಕಾಗೋಷ್ಠಿಯನ್ನು ನಡೆಸ್ತೇನೆ ಅಂತ ಹೇಳಿದ್ರು. ಆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈಗ ಮುಖ್ಯಮಂತ್ರಿಗಳ ಸರ್ಕಾರಿ ನಿವಾಸಕ್ಕೆ ಬಂದಿದ್ದಾರೆ. ಈ ಸದ್ಯ ಮುಖ್ಯಮಂತ್ರಿಗಳ ಆಗಮನಕ್ಕಾಗಿ ಸಚಿವರಾಗಿದ್ದ ನಾಗೇಂದ್ರ ಕಾದು ಕುಳಿತಿದ್ದಾರೆ. ಈ ಸಂದರ್ಭಕ್ಕೂ ಕೂಡ ಅವರು ಸಚಿವರಾಗಿ ಮುಂದುವರೆದಿದ್ದಾರೆ. ಯಾಕೆಂದ್ರೆ ಅವರ ರಾಜೀನಾಮೆ ಇನ್ನೂ ಕೂಡ ಅಂಗೀಕಾರ ಆಗಿಲ್ಲ. ಅಂಗೀಕಾರವನ್ನ ಮಾಡಬೇಕಾಗಿರುವಂತಹ ರಾಜ್ಯಪಾಲರು ಸದ್ಯ ಹೊರ ರಾಜ್ಯದ ಪ್ರಯಾಣದಲ್ಲಿರೋದ್ರಿಂದ ಅವರ ಅಂಗೀಕಾರ ಆಗೋವರೆಗೂ ಸಚಿವ ಸ್ಥಾನದಲ್ಲಿ ನಾಗೇಂದ್ರ ಮುಂದುವರಿತಾರೆ. ಈ ಸದ್ಯಕ್ಕೂ ಅವರು ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಆದರೆ ಅಧಿಕೃತವಾಗಿ ಅವರು ಈ ಸದ್ಯಕ್ಕೂ ಸಚಿವರಾಗಿ ಮುಂದುವರಿತಾ ಇದ್ದಾರೆ ಅನ್ನೋದು ಮಾತ್ರ ನಾವು ಗಮನಿಸಬೇಕಾಗಿರುವಂತದ್ದು. ಮನುವಾದಿಗಳು, ಬಿಜೆಪಿಯವರು, ಜೆಡಿಎಸ್ನವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಮಾಡದ ತಪ್ಪನ್ನ ನನ್ನ ತಲೆಯ ಮೇಲೆ ಹೊರಿಸಿ ನನ್ನ ರಾಜೀನಾಮೆಯನ್ನ ಪಡೆಯುವಂತೆ ಮಾಡಿದ್ದಾರೆ. ಅಧಿವೇಶನದ ಸಮಯವನ್ನ ಹಾಳು ಮಾಡಿದ್ದಾರೆ. ಎಲ್ಲಿಯೂ ಕೂಡ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಮುಖ್ಯಮಂತ್ರಿಗಳಿಗೆ, ಕ್ಯಾಬಿನೆಟ್ ಸಚಿವರಿಗೆ, ಸರ್ಕಾರಕ್ಕೆ ಆಗಬಹುದಾದಂತ ಒಂದಿಷ್ಟು ಬೇಸರವನ್ನ ಅಥವಾ ಅವರಿಗೆ ಆಗಬಹುದಾದಂತ ಎಂಬಾರಸ್ಮೆಂಟ್ ಅಂತ ಏನ್ ಹೇಳ್ತೇವೆ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಮುಜುಗರ ಆಗಬಾರದು ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ರಾಜೀನಾಮೆಯನ್ನ ನೀಡುತ್ತಿದ್ದೇನೆ ಅಂತ ನಾಗೇಂದ್ರ ಘೋಷಣೆ ಮಾಡಿರುವಂತದ್ದು. ಒಂದಿಷ್ಟು ಎಮೋಷನಲ್ ಆಗಿರೋದನ್ನ ನಾವು ಗಮನಿಸಿದ್ದೇವೆ. ಅವರಿಗೆ ಬೇಸರ ಆಗಿತ್ತು, ಕಣ್ಣೀರನ್ನ ಹಾಕಿದ್ರು. ಮಾಡದ ತಪ್ಪಿಗೆ 2 ಬಾರಿ ರಾಜೀನಾಮೆಯನ್ನ ನೀಡಿದ್ದೇನೆ ಎಂದು ಸಂದೇಶವನ್ನ ಕೊಟ್ಟರು. ಮೊದಲನೇದಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಕೊಟ್ಟರು, ಜೈಲಿಗೆ ಹೋದ್ರು, 3 ತಿಂಗಳಿದ್ರು, ವಾಪಸ್ ಬಂದ್ರು. ಈ ಸದ್ಯದ ಮಟ್ಟಿಗೆ ಅವರ ವಿರುದ್ಧ ಇರುವಂತಹ ಆರೋಪಗಳನ್ನ ಈಗ ಕೋರ್ಟ್ ಆಗಿರಬಹುದು ಅಥವಾ ವಿವಿಧ ಸಂಸ್ಥೆಗಳು ತನಿಖೆಯನ್ನ ಮುಂದುವರಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಆತನ ತಪ್ಪಿಲ್ಲ ಅಂತ ಗೊತ್ತಾದ ನಂತರವಷ್ಟೇ ಹೈಕಮಾಂಡ್ ನಾಗೇಂದ್ರ ಅವರನ್ನ ಮತ್ತೊಮ್ಮೆ ಸಂಪುಟಕ್ಕೆ ಸೇರಿಸಿಕೊಳ್ತು ಅನ್ನೋದು ನಾಗೇಂದ್ರ ಅವರ ವಾದ ಆಗಿದೆ. ಅವರ ಸಹೋದ್ಯೋಗಿಗಳ ಸಂಪರ್ಕದಲ್ಲಿ ನಮ್ಮ ಇನ್ನೊಬ್ಬ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಏನ್ ಅಪ್ಡೇಟ್ಸ್ ಇದೆ ಸದ್ಯಕ್ಕೆ, ಏನ್ ನಡೀತಾ ಇದೆ? ಸ್ಮಿತಾ, ಖಂಡಿತವಾಗ್ಲೂ ಈಗಾಗಲೇ ಸಚಿವ ಸ್ಥಾನಕ್ಕೆ
ರಾಜೀನಾಮೆಯನ್ನ ನಾಗೇಂದ್ರ ಅವರು ಕೊಟ್ಟಿದ್ದಾರೆ. ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ನೇರವಾಗಿ ವಿಪಕ್ಷಗಳ ಮೇಲೆ ಗೂಬಿ ಕೂರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಮನುವಾದಿಗಳು ಅನ್ನುವಂತ ಆರೋಪವನ್ನು ಏನು ಮಾಡಿದ್ದಾರೆ, ಇದಕ್ಕೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕಾರಣ ನಾವು ಮನುವಾದಿಗಳಲ್ಲ, ನಿಜವಾದ ಮಾನವತಾವಾದಿಗಳು. ನೀವು ಮಾಡಿರ್ತಕ್ಕಂಥ ಹಗರಣವನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ನಮ್ಮ ಮೇಲೆ ಯಾಕೆ ಆರೋಪವನ್ನ ಮಾಡ್ತಾ ಇದ್ದೀರಾ ಅನ್ನುವಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೀರಾ ಸರಿ, ಆದ್ರೆ ಇದಕ್ಕೆ ಮೊದಲು ರಾಜೀನಾಮೆ ಕೊಟ್ಟಿರಲ್ಲ 2024ರಲ್ಲಿ. ಆಗ ರಾಜೀನಾಮೆ ಏನ್ ನಾವು ಕೇಳಿದ್ವಾ, ನೀವೇ ಅಲ್ವಾ ಕೊಟ್ಟಿದ್ದು, ನಿಮ್ಮ ಪಕ್ಷದಿಂದಲೇ ತೆಗೆದುಕೊಂಡಿದ್ದು ಅನ್ನುವಂತ ಗಂಭೀರ ಆರೋಪವನ್ನ ಬಿಜೆಪಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಆದಿವಾಸಿ ಅಂತ ಹೇಳುವಂತ ನೀವು ಅದೇ ಆದಿವಾಸಿ ಸಮುದಾಯಕ್ಕೆ ಸೇರಿದಂತ 187 ಕೋಟಿಯನ್ನ ಲೂಟಿ ಮಾಡೋದಕ್ಕೆ ನೀವೇ ಕಾರಣಕರ್ತರು. ಸೊ ಹೀಗಾಗಿ ಅನೇಕ ಆ ಒಂದು ಸಮುದಾಯಕ್ಕೆ ಸೇರಿದಂತವ್ರಿಗೆ ಅಭಿವೃದ್ಧಿಗೆ ಬೇರೆ ಬೇರೆ ದೃಷ್ಟಿಕೋನದಲ್ಲಿ, ಅದು ಬೋರ್ವೆಲ್ ಆಗಿರ್ಬೋದು, ಶಿಕ್ಷಣಕ್ಕಾಗಿರ್ಬೋದು, ಕಾರ್ ತೆಗೆದುಕೊಳ್ಳೋದಕ್ಕೆ, ಈ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹಣ ಬಳಕೆ ಆಗಬೇಕಾಗಿತ್ತು. ಆದ್ರೆ ನೀವು ಮಾಡಿದಂತ ಒಂದೇ ಒಂದು ತಪ್ಪಿನಿಂದ ಆ ಹಣ ಚುನಾವಣೆಗೆ ಹೋಯ್ತು, ಬೇರೆ ಬೇರೆ ರೀತಿಯಾದಂತ ಬಳಕೆಗೆ ಹೋಯ್ತು, ಯಾವುದೋ ಅಕೌಂಟಿಗೆ ಹೋಗಿ ಸೇರ್ತು, ಲ್ಯಾಂಬೋರ್ಗಿನಿ ಕಾರ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರಿ. ಈ ರೀತಿಯಾದಂತ ಒಂದು ಕೆಲಸವನ್ನ ನೀವು ಮಾಡಿರ್ತಕ್ಕಂಥದ್ದು. ಸೊ ನಮ್ಮ ಮೇಲೆ ಆರೋಪ ಮಾಡುವಂತದ್ದು ಸರಿಯಲ್ಲ. ಈಗ ಏನು ಅಮೌಂಟ್ ರಿಕವರಿ ಆಗಿದೆ, ಆ ಅಮೌಂಟ್ ಎಲ್ಲವೂ ಕೂಡ ನೀವು ಬಳಕೆ ಮಾಡಿದಂತ ಬೇರೆ ಬೇರೆ ಅಕೌಂಟ್ಗೆ ಹೋಗಿದ್ದಂತ ಹಣವನ್ನು ವಾಪಸ್ ತೆಗೆದುಕೊಂಡಿರ್ತಕ್ಕಂಥದ್ದು. ನೀವು ಮಾಡಿರ್ತಕ್ಕಂಥ ತಪ್ಪಿನಿಂದ ನೀವೀಗ ರಾಜೀನಾಮೆಯನ್ನು ಕೊಟ್ಟಿದ್ದೀರಾ. ನಮ್ಮ ಮೇಲೆ ಆರೋಪ ಮಾಡುವಂತದ್ದು ಸರಿಯಲ್ಲ ಅನ್ನುವಂಥದ್ದು ವಿಪಕ್ಷಗಳ ನೇರ ವಾಗ್ದಾಳಿ. ಇನ್ನು ಬಳ್ಳಾರಿಗೆ ಬನ್ನಿ ಅನ್ನುವಂತ ಒಂದು ಸವಾಲನ್ನ ಅಭಿಷೇಕ್, ನಮ್ಮ ಪ್ರತಿನಿಧಿ ಮುಖ್ಯಮಂತ್ರಿಗಳ ನಿವಾಸದ ಮುಂದಿದ್ದಾರೆ. ನಾಗೇಂದ್ರ ಅವರು ಕೂಡ ಅಲ್ಲೇ ಇದ್ದಾರೆ ಅನ್ನೋ ಮಾಹಿತಿ. ಅಭಿಷೇಕ್, ರಾಜೀನಾಮೆ ಅಂಗೀಕಾರ ಟೆಕ್ನಿಕಲಿ ಆಗೋದಿಲ್ಲ, ಬಟ್ ಈಗ ಮಾತುಕತೆ ಹಂತದಲ್ಲಿ ನಡೀತಾ ಇದೆ. ಬಹುಶಃ ಸಮಾಧಾನ, ಮುಂದಿನ ಪ್ಲಾನಿಂಗ್ ಇತ್ಯಾದಿ ಇತ್ಯಾದಿ ಏನ್ ಡೀಟೇಲ್ಸ್ ಇದೆ? ಸದ್ಯದ ಮಟ್ಟಿಗೆ ನಾಗೇಂದ್ರ ಅವರೇನಾದ್ರೂ ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆ ನೀಡ್ತಾರ ಅನ್ನೊಂದು ಲೆಕ್ಕಾಚಾರ ಆರಂಭ ಆಗಿರುವಂತದ್ದು. ಅದಕ್ಕೂ ಮೊದಲು ಇರುವಂತ ಲೆಕ್ಕಾಚಾರ ನಾಗೇಂದ್ರ ಅವರ ಸ್ಥಾನ ತೆರವಾಗುತ್ತೆ. ಆ ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾರನ್ನ ಸಚಿವ ಸ್ಥಾನಕ್ಕೆ ಮುಂದುವರಿಸಬೇಕು, ಜಾತಿ ಲೆಕ್ಕಾಚಾರ, ಜಿಲ್ಲಾವಾರು ಲೆಕ್ಕಾಚಾರ ಆರಂಭ ಆಗಿರುವಂತದ್ದು. ಅನೇಕ ಜನ ಶಾಸಕರು ಸಚಿವಾಕಾಂಕ್ಷಿಗಳಾಗಿದ್ರು, ಯಾರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಅದೇ ಸಂದರ್ಭದಲ್ಲಿ ನಾಗೇಂದ್ರ ಅವರು ಕಳಂಕ ಹೊತ್ತಿದ್ರು ಕೂಡ ಅವರನ್ನ ಸಚಿವರನ್ನಾಗಿ ಮಾಡಿದ್ದಾರೆ. ಇಂತಹ ವ್ಯಕ್ತಿಯನ್ನ ಮುಂದುವರಿಸೋದು ಬೇಕಿತ್ತ ಅನ್ನೋದು ವಿರೋಧ ಪಕ್ಷಗಳು ಕೇಳೋದಿರಲಿ, ಸ್ವಪಕ್ಷದಲ್ಲಿರುವಂತಹ ಒಂದಿಷ್ಟು ಶಾಸಕರಿಗೆ ಅಸಮಾಧಾನ ಆಯಿತು. ಅವರು ಬಹಿರಂಗವಾಗಿ ಅದನ್ನ ಡಿ.ಕೆ. ಶಿವಕುಮಾರ್ ಅವರ ಹತ್ರ ಹೇಳಿದ್ರು, ಬಿ.ಕೆ. ಹರಿಪ್ರಸಾದ್ ಅವರ ಹತ್ರ ಹೇಳಿದ್ರು, ಸಿದ್ದರಾಮಯ್ಯನವರ ಹತ್ರ ಹೇಳಿದ್ರು. ಆದ್ರೆ ಮಾಧ್ಯಮಗಳ ಮುಂದೆ ಹೇಳಿರಲಿಲ್ಲ. ಅಂತರಂಗವಾಗಿ ಆಫ್ ದ ರೆಕಾರ್ಡ್ ಮಾತನಾಡುವಂತ ಸಂದರ್ಭದಲ್ಲಿ ತಿಳಿಸಿದ್ರು ಅಂತ ನೀವೆಲ್ಲರೂ ಗಮನಿಸಬೇಕಾಗುತ್ತೆ. ಮತ್ತೊಂದು ಕಡೆಗೆ ರಾಜೀನಾಮೆ ಪತ್ರವನ್ನ ಖುದ್ದು ಕೈಯಾರೆ ನೀಡಬೇಕು ಅಂತ ಸದ್ಯದ ಮಟ್ಟಿಗೆ ನಾಗೇಂದ್ರರವರು ಸಿಎಂ ರವರ ಸರ್ಕಾರಿ ನಿವಾಸದಲ್ಲಿ ಈ ಸದ್ಯದವರೆಗೂ ಕುಳಿತುಕೊಂಡಿದ್ದಾರೆ. ಸಿಎಂ ರವರು ರವೀಂದ್ರ ಕಲಾಕ್ಷೇತ್ರದಲ್ಲಿರುವಂತಹ ಕಾರ್ಯಕ್ರಮದಲ್ಲಿದ್ದಾರೆ. ಸಿಎಂ ರವರು ಇಲ್ಲಿಗೆ ಬಂದ್ರೆ ಇಲ್ಲಿ ರಾಜೀನಾಮೆ ಪತ್ರವನ್ನು ನೀಡೋದು, ಸದಾಶಿವನಗರದ ಖಾಸಗಿ ನಿವಾಸಕ್ಕೆ ಹೋದ್ರೆ ಅಲ್ಲಿಗೆ ಹೋಗಿ ರಾಜೀನಾಮೆ ಪತ್ರವನ್ನು ನೀಡುವುದು, ಅಲ್ಲಿಗೆ ಸಿಎಂ ರವರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನ ನಾಗೇಂದ್ರ ಮಾಡ್ತಾರೆ. ಏನಂತ, ನಿಮ್ಗೆ, ನಿಮ್ಮ ಸರ್ಕಾರಕ್ಕೆ, ನಮ್ಮ ಪಕ್ಷಕ್ಕೆ ಮುಜುಗರ ಆಗದಂತೆ ನಾನು ಈಗ ರಾಜೀನಾಮೆಯನ್ನ ಸ್ವಯಂ ಪ್ರೇರಿತವಾಗಿ ಘೋಷಣೆ ಮಾಡಿದ್ದೇನೆ. ಯಾರ ಒತ್ತಡವೂ ಇಲ್ಲ, ಹೈಕಮಾಂಡ್ ನಿರ್ದೇಶನವೂ ಇಲ್ಲ, ನನ್ನ ರಾಜೀನಾಮೆ ಪಡೀರಿ ಅಂತ ಯಾರೂ ಕೂಡ ಪಕ್ಷದಿಂದ ಹೇಳಿಲ್ಲ. ಆದ್ರೂ ಕೂಡ ಸ್ವ ಇಚ್ಛೆಯಿಂದ ನಾನು ರಾಜೀನಾಮೆಯನ್ನ ನೀಡಿದ್ದೇನೆ ಅಂತ ಮಾಧ್ಯಮದಲ್ಲೂ ಕೂಡ ಘೋಷಣೆ ಮಾಡಿದ್ದೇನೆ. ಆದರೆ ವಾಟ್ ನೆಕ್ಸ್ಟ್? ನಾನು 2 ಬಾರಿ ಸಚಿವನಾಗಿದ್ದೆ, ಒಂದೇ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯನವರ ಅವಧಿಯಲ್ಲೂ ಸಚಿವನಾಗಿದೆ, ರಾಜೀನಾಮೆ ತೆಗೆದುಕೊಂಡ್ರು. ಡಿ.ಕೆ. ಶಿವಕುಮಾರ್ ಅವರ ಕಾಲದಲ್ಲೂ ಸಚಿವನಾಗಿದ್ದೆ, ರಾಜೀನಾಮೆ ತೆಗೆದುಕೊಂಡ್ರು. ಮುಂದಿನ ನನ್ನ ರಾಜಕೀಯ ಭವಿಷ್ಯ ಏನು? ಒಂದು ವೇಳೆ ಒಳ್ಳೆಯ ಸ್ಥಾನಮಾನವನ್ನ ಕಾಂಗ್ರೆಸ್ ಇವರಿಗೆ ನೀಡದೆ ಹೋದಂತ ಸಂದರ್ಭದಲ್ಲಿ ಮುಂದಿನ ಚುನಾವಣೆಯಲ್ಲಿ ಇವರಿಗೆ ಅವಕಾಶವನ್ನ ನೀಡ್ತಾರಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಬಂತು ಅಂದ್ರೆ ಇವ್ರನ್ನ ವಾಪಸ್ ಮಂಡಲಕ್ಕೆ ಸೇರಿಸಿಕೊಳ್ತಾರಾ ಇಲ್ವಾ ಅನ್ನೋದು ಪ್ರಶ್ನೆ ಆಗುತ್ತೆ. ಆದ್ರೆ ಈಗ ನನಗೆ ಆಗಿರುವ ಮುಜುಗರಕ್ಕೆ, ಬೇಸರಕ್ಕೆ, ರಾಜಕೀಯದ ಲಾಸ್ಗೆ ಯಾರು ಹೊಣೆಯನ್ನ ಹೊರ್ತಾರೆ ಅನ್ನೋದು ಮಾತನ್ನು ಕೂಡ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಇಡುವಂತದ್ದು. ಒಂದು ವೇಳೆ ಸಚಿವರಾಗಿದ್ದವರಿಗೆ ಬೋರ್ಡ್ ನ ಒಂದು ಅಧ್ಯಕ್ಷ ಸ್ಥಾನವನ್ನ ಕೊಡ್ತೇನೆ ಅಂದ್ರೆ ಯಾವುದೇ ಕಾರಣಕ್ಕೂ ಡಿಮೋಷನ್ ಅನ್ನ ಯಾವ ರಾಜಕಾರಣಿ ಕೂಡ ಒಪ್ಕೊಳ್ಳೋದಿಲ್ಲ. ಈ ಕಾರಣದಿಂದಾಗಿ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಪ್ಲಾನ್ ಈ ಸದ್ಯದ ಮಟ್ಟಿಗೆ ನಾಗೇಂದ್ರ ಅವರು ಮಾಡುವಂತ ಅನಿವಾರ್ಯತೆ ಅವ್ರ ಮುಂದೆ ಕೂಡ ಇದೆ.